ಇವಾಗ ಮಂಗಳಮುಖಿ ಮತ್ತೆ ಹಿಜರಾ ಕಮ್ಯುನಿಟಿ ಅಂತ ಹೇಳ್ತಾರೆ. ಅರೆ ನೀವು ಜೋಗತಿ ಅಮ್ಮ, ಜೋಗತಿ ಆ ಪ್ರಪಂಚ ಹೇಗಿರುತ್ತೆ? ಅದು ಜೋಗತಿಯರ ಪ್ರಪಂಚ ಚೆನ್ನಾಗಿರುತ್ತಮ್ಮ. ಈ ಸಂಸ್ಕೃತಿ ಏನಿದೆಯಲ್ಲ, ಹಿಜಡ ಕೋಜ ಅಂತಾರಲ್ಲ, ಇದು ತುಂಬ ಕಷ್ಟಕರವಾದ್ದು. ಅದು ಜೋಗತಿ ಸಂಪ್ರದಾಯ ಅನ್ನೋದೆಂದರೆ ಅಲ್ಲಿ ಮೊದಲಿಗೆ ಸಂಘರ್ಷಣೆಗಳು ನಡೀತವೆ, ಜಗಳಗಳಾಗ್ತವೆ, ಹೊಡೆತಗಳು ಬಿಡ್ತವೆ. ಆಮೇಲೆ ಮುತ್ತು ಕಟ್ಟಿಸಿದ ಮೇಲೆ ಸುಮಾರು ಜನ ಮನೆಯಲ್ಲಿರೋಲ್ಲ, ಹೊರಗಡೆನೆ ನನ್ನಂಥವ್ರು ದೊಡ್ಡವ್ರ ಹತ್ರನೇ ಬಂದು ಹಾಡೋದು ಅಥವಾ ಕುಣಿಯೋದು ಏನೋ ಒಂದು ಕಲಿತಾ ಇರ್ತಾರೆ. ಆಮೇಲೆ ಅಲ್ಲಿಯ ಜನ ಗೌರವ ಕೊಡ್ತಾ ಇರ್ತಾರೆ. ಸಿಟಿಗಳಲ್ಲಿ ಸಿಗಲ್ಲ ಜೋಗತಿಯರಿಗೆ ಮರ್ಯಾದೆ. ಹಳ್ಳಿಗಳಲ್ಲಿ ಎಲ್ಲಮ್ಮ, ಹುಲಿಗೆ ಅಮ್ಮ ಅಂತ ಭಕ್ತಿಯಿಂದ ಪೂಜೆ ಮಾಡೋದು, ಅವ್ರ ಕಡೆಯಿಂದ ಆಶೀರ್ವಾದ ತಗೊಳ್ಳೋದು, ಅವರಿಗೆ ಉಡಿ ತುಂಬೋದು, ಸೀರೆ ಕೊಡೋದು, ಈ ಥರದ್ದೆಲ್ಲ ಹಳ್ಳಿಗಳಲ್ಲಿ ಚೆನ್ನಾಗಿ ಗೌರವ ಇರುತ್ತೆ. ಅದೇ ಸಿಟಿಗೆ ಬಂದರೆ ಇರಲ್ಲ. ಅಷ್ಟು ಗೌರವ ಇತ್ತು. ನನ್ನನ್ನು ಮುತ್ಕಡಿಸಿ ಜೋಗತಿ ಮಾಡಿ ಮತ್ತೆ ನನ್ನನ್ನು ಕರ್ಕೊಂಡು ಹೋದ್ರು. ಇದು ಈ ಆಚರಣೆ ನಡೆಯುತ್ತಲ್ಲ, ಜೋಗತಿಯ ದೀಕ್ಷೆ ತಗೋಬೇಕಾರೆ, ಅದು ಆ ಕ್ಷಣಗಳು ಅಮ್ಮ ನಿಮ್ಗೆ ಪವಿತ್ರವಾಗಿತ್ತು ಅನ್ಸ್ತಾ? ಆ ಅನುಭವ ಹೇಗಿತ್ತು ನೀವು ದೀಕ್ಷೆ ತಗೊಂಡಾಗ? ನಾನು ಮೊದಲು ಹೊಳೆಗೆ ಕರ್ಕೊಂಡು ಹೋಗ್ತಾರೆ ನನಗೆ. ಅಲ್ಲಿ ಸ್ನಾನ ಮಾಡಿಸ್ಬೇಕು ಜೋಗತಿಯರು. ನಾನು ಗಂಡು ಹುಡುಗಿ ಹಾಕಿರ್ತೀನಿ, ಅದನ್ನೇ ಬಿಟ್ಟು ಹೆಣ್ಮಕ್ಳು ಬಟ್ಟೆ ಕೊಡಬೇಕು, ಉಡ್ದಾರ ಹರಿಬೇಕು. ಉಡ್ದಾರ ಹರಿಬೇಕಾದ್ರೆ ಅಲ್ಲಿ ಹಿರಿಯ ಜೋಗತಿಯರೇ ಉಡ್ದಾರ ಹರಿಯೋದು. ಅವರು ತಾಯಿ ಸಮಾನ ಉಡ್ದಾರ ಹರಿದವರು. ಇದೇನು ಮುತ್ತು ಕಟ್ಕೊಂಡಿದ್ದೀನಲ್ಲ, ಇದು ಎಲ್ಲಮ್ಮ ಹುಲಿಗೆ ಅಮ್ಮನ ಮುತ್ತು, ಇದು ಪೂಜಾರಿ ಕಟ್ತಾರೆ ಅಥವಾ ಅದನ್ನು ಜೋಗತಿಯರೇ ಕಟ್ತಾರೆ. ಉಡ್ದಾರ ಹರಿದವರು ತಾಯಿ ಸಮಾನ, ಮುತ್ತು ಕಟ್ಟಿದವರು ಗುರುಗಳು ಸಮಾನ. ನನ್ನ ತಾಯಿ 5 ಜನ ಜೋಗತಿಯರನ್ನು ಕರೆದು ನೀರು ಹಾಕ್ಸಿದ್ರು. ಇನ್ನು ಬಟ್ಟೆ ಬಿಡಿಸ್ಬೇಕಾದ್ರೆ ಉಡ್ದಾರ ಕಟ್ ಮಾಡ್ತಾರೆ. ನೀವು ಇಷ್ಟು ವರ್ಷ ನಿಮ್ಮ ಮನೆ ಮಗ ಆಗಿದ್ದ, ಇನ್ಮೇಲೆ ನಮ್ಮ ಮನೆ ಮಗಳು, ನೀವು ಕಟ್ಟಿದಂಥ ಉಡ್ದಾರವನ್ನು ತೆಗೆದು ನಮ್ಮ ಹುಡುಗಿಯನ್ನು ಕೊಡ್ತಾ ಇದ್ದೀವಿ ಅಂತ ಉಡ್ದಾರ ಕಟ್ ಮಾಡ್ತಾರೆ. ಉಡ್ದಾರ ಕಟ್ ಮಾಡಿದಾಗ ನಮ್ಮಮ್ಮ ಮೂರ್ಛೆ ಬಂದು ಹಂಗೆ ಬಿದ್ದು ಬಿಡ್ತಾರೆ. ನನ್ನ ತಾಯಿ, ನಾನು ನಿನಗೋಸ್ಕರ ಆಡೋದಿದ್ನ ನನ್ನ ಮಗನ್ನ, ನಿನ್ನ ಗುಡಿಗೆ ಮುಳ್ಳು ಬಡಿಲಿ, ನಿನ್ನ ಗುಡಿಗೆ ಕಲ್ಲು ಬೀಳಲಿ ಅಂತ ಲಟ್ಟಿಗೆ ಎಲ್ಲ ಮುರಿತಾಯಿದ್ರು. ನಮ್ಮಮ್ಮ ಮೂರ್ಛೆ ಹೋಗಿದ್ದಾರೆ. ಅಲ್ಲೆಲ್ಲರೂ ಅಳ್ತಾ ಇದ್ದಾರೆ. ನಮ್ಮಮ್ಮ ಹಾಡಾಡ್ಕೊಂಡು ಮೂರ್ಛೆ ಹೋಗಿ ಎಲ್ಲರೂ ಸಮಾಧಾನ ಮಾಡಿ ನೀರು ಹಾಕಿ ಇದು ಮಾಡ್ತಾ ಇದ್ದಾರೆ. ನಿಮ್ಮ ತಂದೆಯವರಮ್ಮ? ತಂದೆಯವರು ಇದ್ದರು, ಅವರು ಮೌನವಾಗಿ ಇದ್ದರು. ತಂದೆಯವರು ಏನು ಮಾಡಲಿಲ್ಲ. ನಿಮ್ಗೆ ಇವತ್ತಿರೋ ಈ ನಾವು ಆ ಟೈಮಲ್ಲಿ ಇರಲಿಲ್ಲ ಅಲ್ಲ? ನಂಗೆ ಖುಷಿ ಇತ್ತು ಅವತ್ತು. ಇವಾಗ ಒಬ್ಬ ಹೆಣ್ಣು ಒಂದು ಮಗನ ಮೇಲೆ ಎಷ್ಟೆಲ್ಲ ಆಸೆಗಳು ಇಟ್ಕೊಂಡಿರ್ತಾಳೆ. ನಾನೊಂದು ತಾಯಿ ಆಗಿದ್ದೀನಿ ಲಕ್ಷಾಂತರ ಮಕ್ಕಳಿಗೆ. ಇವಾಗ ನಾನೊಬ್ಬ ತಾಯಿ ಆಗಿದ್ದೀನಿ, ತಾಯಿಯ ಮನಸ್ಸನ್ನು ಅನುಭವಿಸ್ತಾ ಇದ್ದೀನಿ, ತಾಯಿಯ ಹೃದಯವನ್ನು ನನ್ನೊಳಗೆ ಅಡಗಿಸ್ಕೊಂಡಿದ್ದೀನಿ. ಯಾರೋ ಅಯ್ಯೋ ಅಂದರೆ ನನಗೆ ಕಣ್ಣಾಗಿ ನೀರು ಬರುತ್ತೆ. ಇವಾಗ ನಮ್ಮಮ್ಮನ ನೆನೆಸ್ಕೊಂಡ್ರೆ ನಂಗೆ ತುಂಬ ದುಃಖ ಬರುತ್ತೆ. ಅದು ಅಡದ ಜೀವ ಎಷ್ಟು ಕಷ್ಟ ಅನುಭವಿಸ್ತು, ಎಷ್ಟು ನೋವು ಅನುಭವಿಸ್ತು. ಅವಳ ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ಲು ನನ್ನ ಮೇಲೆ, ಏನೆಲ್ಲ ಆಸೆಗಳು ಇಟ್ಕೊಂಡಿದ್ಲು, ಅದೆಲ್ಲ ಮುರಿದೋಯ್ತಲ್ಲ ಅಂತ ಇವಾಗ ನನಗೆ ಅನ್ನಿಸ್ತಾ ಇದೆ. ಆವಾಗ ನನಗೆ ಸಂತೋಷ ಆಗಿತ್ತು, ನಾನು ಬಯಸಿದ್ದು ನನಗೆ ಸಿಕ್ತಲ್ಲ ಅಂತ. ಆಮೇಲೆ ಅಲ್ಲಿಂದ ಬಿಳೆ ಸೀರೆ, ಬಿಳೆ ಲಂಗ, ಬಿಳೆ ಬ್ಲೌಸು ತೊಡಿಸಿ ಬಳೆಗಾರ ಹತ್ರ ಕರ್ಕೊಂಡು ಹೋಗ್ತಾರೆ. ಬಳೆಗಾರ ಹತ್ರ ಹೋದಲ್ಲೂ ಹಂಗೆ ನಮ್ಮಮ್ಮನಿಗೆ ಜೀವ ಜಲ್ ಅನ್ನಂಗಾಗಿ ಯೂರಿನ್ನೇ ಹೋಗ್ಬಿಡ್ತಲ್ಲೇ. ನಮ್ಮಮ್ಮನಿಗೆ ಯೂರಿನ್ನೇ ಪಾಸ್ ಆಗ್ಬಿಡ್ತು. ಅಲ್ಲಿ ಎದೆ ಹೊಡ್ಕೊತಾಳೆ. ಓಡಾಡೋ ಜನಗಳೆಲ್ಲರೂ ಏನಾಯ್ತು ಎಮ್ಮಗೆ, ಏನಾಯಿತು ಅನ್ನೇ, ಇಲ್ಲ ಅವ್ರ ಮಗನಿಗೆ ಸೀರೆ ಉಡಿಸಿ ಮುತ್ತು ಕಟ್ಟಿಸಿದ್ರೆ ಅದಕ್ಕೆ ಆ ಎಮ್ಮಗೆ ಅಷ್ಟು ಸಂಕಟ ಆಗಿದೆ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡೋರು. ಇದು ಮಾಡೋ ಬಳೆ ಹಾಕ್ಸ್ಕೊಂಡು ಆಮೇಲೆ ಸ್ವಾಮೀಜಿಯರ ಹತ್ರ, ಪೂಜಾರಿ ಹತ್ರ ಹೋಗಿ ಮುತ್ತು ಕಟ್ಟಿಸ್ಕೊಂಡು ಪಡ್ಲಿಗೆ ತೊಗೊಂಡು ಬಂದೆ ನಾನು. ಆಮೇಲೆ ನನ್ನನ್ನು ಅಲ್ಲಿ ಬಿಟ್ಟು ಬಂದರು. ನಾನೊಂದು 4 ದಿನ ಅಲ್ಲೇ ಇರ್ತೀನಿ ಅಂತಂದೆ. ದೇವಸ್ಥಾನದ ಹತ್ರನೇ, ದೇವಸ್ಥಾನದಲ್ಲಿ ಹುಲಿಗೆಗೆ. ಅಂದರೆ ನಮ್ಮ ಸೋದರ ಮಾವ ಒಬ್ಬರು ಜೋಗತಿಯಾಗಿದ್ದರು, ನಮ್ಮಮ್ಮನ ತಮ್ಮ ಒಬ್ಬರು ಮುತ್ತು ಕಟ್ಕೊಂಡಿದ್ರು. ಅವರು ಅವತ್ತು ಬಂದಿದ್ದರು. ಅವರೇ ಅವತ್ತು ನನಗೆ ಉಡ್ದಾರ ಹರಿದಿದ್ದು. ಸೋದರ ಮಾವನೇ, ಬೇರೆಯವ್ರಿಗೆ ಕೊಡಲಿಲ್ಲ. ನಾನಿದ್ದೀನಿ, ನಾನೇ ಕಟ್ ಮಾಡ್ತೀನಿ ಅಂತ ಅವರೇ ಕಟ್ ಮಾಡಿದ್ದು. ಬೇರೆಯವರು ಹಂಗೆ ನೀರಿಗೆ ಹಾಕಿ ಗಿಳಸ ಬೆಳಗೋದು ಅದೆಲ್ಲ ಮಾಡಿದರು. ನಮ್ಮ ಮಾವನ ಜೊತೆ ಅಲ್ಲೇ ಬಿಟ್ಟು ನಾನು ಅಲ್ಲೇ ಇನ್ನೊಬ್ಬರು ಜೋಗತಿಯರು ಪರಿಚಯ ಆದರು. ಅವ್ರ ಜೊತೆಗೆ ಅಲ್ಲೇ ಭಿಕ್ಷಾಟನೆ ಮಾಡ್ಕೊಂತ
ಅಲ್ಲಿ ಉಳ್ಕೊಂಡೆ. ಅದಾದ ನಂತರ ಮತ್ತೆ ನಾನು ವಾಪಸ್ಸು ಊರಿಗೆ ಹೋದೆ. ಅಮ್ಮ ಅವತ್ತಿಗೆ ಇದೆಷ್ಟು ವರ್ಷ ಮುಂಚೆ ವಿಷಯ ಹೇಳಿ? 85ರಲ್ಲಿ. ಅಲ್ವಾ? ಇವತ್ತಿಗೂ ಅವತ್ತಿಗೂ ವ್ಯತ್ಯಾಸ ಇದೆಯಾ? ಈ ಜೋಗತಿ ಸಂಪ್ರದಾಯಕ್ಕೆ ಪ್ರವೇಶ ಮಾಡಬೇಕು ಅಂದರೆ ಆಚರಣೆಗಳು? ಇವಾಗ ಆಚರಣೆಗಳು ಕಡಿಮೆ. ಈಗ ಮುತ್ತು ಕಟ್ಟಿಸೋ ಪದ್ಧತಿ ಎಲ್ಲ ಅದನ್ನು ರದ್ದು ಮಾಡಿದ್ದಾರೆ. ಮುತ್ತೆಲ್ಲ ಕಟ್ಟಂಗಿಲ್ಲ. ಮತ್ತು ಯಾರಾದರೂ ಮುತ್ತು ಕಟ್ಟಿಸ್ಕೋಬೇಕಂದ್ರೆ ಅವರು ಮನೆಯಲ್ಲೇ ಮುತ್ತು ಕಟ್ಟಿಸ್ಕೊಳ್ತಾರೆ, ಅಥವಾ ದೇವಸ್ಥಾನದ ನದಿ ಹತ್ರನೇ ಪೂಜೆ ಮಾಡಿ ಅಲ್ಲೇ ಮುತ್ತು ಕಟ್ಟಿಸ್ಕೊಳ್ತಾರೆ. ಅವಾಗಿನ ಆಚರಣೆಗೂ ಈಗಿನ ಆಚರಣೆಗಳಿಗೂ ತುಂಬ ವ್ಯತ್ಯಾಸ. ಆಚರಣೆಗಳಿದ್ರೂ ಅದನ್ನು ಪಾಲನೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆಮೇಲೆ ಇವಾಗೆಲ್ಲ ಈ ಸಂಪ್ರದಾಯಕ್ಕೆ ಹೋಗೋರು ಜಾಸ್ತಿ. ಡೈರೆಕ್ಟಾಗಿ ಮನೆಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಸೇರಿಲ್ಲ ಅಂದರೆ ಡೈರೆಕ್ಟಾಗಿ ಬೆಂಗಳೂರಿಗೋ ಅಥವಾ ಬಾಂಬೆಗೋ ಎಲ್ಲೋ ಹೋಗಿ ಯಾರ ಜೊತೆಗೆ ಸೇರಿಕೊಂಡು ಅಲ್ಲೇ ಚೇಲ ಆಗಿ ಅವ್ರ ಜೊತೆನೇ ಹೊಂದ್ಕೊಂಡು ಹೋಗೋದು ಜಾಸ್ತಿ. ಆಮೇಲೆ ಕೆಲವು ವರ್ಷಗಳಾದ ನಂತರ ಮನೆಗೆ ಹೋಗೋದು ಬರೋದು ಶುರು ಮಾಡ್ಕೊಳ್ತಾರೆ. ಇವಾಗ ಮುತ್ತು ಕಟ್ಕೊಳ್ಳೋರು ತುಂಬ ಕಡಿಮೆ ಇವಾಗ. ಈ ಜೋಗತಿ ಪ್ರಪಂಚಕ್ಕೆ ನೀವು ಪ್ರವೇಶ ಮಾಡಿದಾಗ ನಿಮಗೆ ನಿಮ್ಮ ಪ್ರಪಂಚ ಸಿಕ್ತು? ಯಾಕಂದರೆ ನೀವು ಆಚೆ ಕಡೆ ಇದ್ದಾಗ, ಮುಂಚೆ ಹಳ್ಳಿಲಿದ್ದಾಗ ಎಲ್ಲ ಕಡೆನ ತೊಂದರೆಗಳು, ಯಾರು ನೀವು ಸಹಜವಾಗಿ ನಿಮ್ಮ ಭಾವನೆಗಳನ್ನ, ನಿಮ್ಮ ಮಾತುಕತೆಗಳನ್ನ ಯಾರ ಜೊತೆ ಮಾಡೋಕ್ಕಾಗ್ತಾ ಇತ್ತು ಅವಾಗ? ಯಾರ ಜೊತೆ ಇಲ್ಲ. ಅದು ಹೇಗಮ್ಮ? ನೀವೇನು ಯಾರು ಮಾತಾಡ್ತಾರೆ? ಹೇಳ್ಕೊಡೋಕೆ ಆಗಲ್ಲ ಅಂತ ಅಂದರೆ ನೀವು ಜೋಗತಿ ಆ ಒಂದು ಸಮುದಾಯಕ್ಕೆ ನೀವು ಪ್ರವೇಶ ಮಾಡಿದಾಗ ಅಲ್ಲಿ ನಿಮ್ಗೆ ಪ್ರಪಂಚ ಸಿಕ್ತಾ? ಇಲ್ಲಿ ಗುಲ್ಗಿಯಲ್ಲಿದ್ದಾಗ 1-2-3 ಜನ ಪರಿಚಯ ಆದರು. ಮತ್ತೆ ನಾನು ಊರಿಗೆ ಹೋದ್ನಲ್ಲ, ಅಲ್ಲಿ ಯಾರೂ ಇಲ್ಲ. ಅಕ್ಕಪಕ್ಕದವ್ರ ಮನೆಯವ್ರ ಜೊತೆಗೆ ಮಾತಾಡಬೇಕು. ತಂದೆ ತಾಯಿ ಯಾರು ಮಾತಾಡಿಸ್ತಿದ್ದಿಲ್ಲ. ಅಣ್ಣ ಇಲ್ಲಿ ಊರಲ್ಲಿದ್ದ. ನಾನು ಒಳಗಿದ್ರೇ ಅವ್ರು ಹೊರಗಿರ್ತಿದ್ರು, ನಾನು ಹೊರಗಿದ್ರೇ ಅವ್ರು ಒಳಗಿರ್ತಿದ್ರು. ಈ ಕಡೆ ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ ಈ ಹೆಣ್ಮಕ್ಳ ಹತ್ರ ಏನು ಕೆಲಸ ಅನ್ನೋರು, ಈ ಕಡೆ ಗಂಡ್ಮಕ್ಳ ಜೊತೆ ಮಾತಾಡಿದ್ರೆ ಗಂಡಸರ ಜೊತೆ ಏನು ಕೆಲಸ ನಿಂದು ಅನ್ನೋರು. ಮತ್ತು ನಾನು ಯಾರ ಹತ್ರ ಮಾತಾಡಲಿ? ಮತ್ತು ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ನೀವು ಹೇಗೆ ಅದನ್ನು ನೀವು ಸಂಭಾಳಿಸ್ತಾ ಇದ್ರಿ? ಹಾಗೆ ಹಂಗಿದ್ದಾಗನೇ ನಾನು ವಿಷ ಕುಡಿದಿದ್ದು. ಅವ್ರು ಯಾರೂ ಸೇರಲಿಲ್ಲ, ಯಾರೂ ಮಾತಾಡಿಸ್ತಿರ್ಲಿಲ್ಲ. ಅವ್ರು ಯಾರೂ ಸೇರಲ್ಲ, ಮಾತಾಡ್ಸಲ್ಲ ಅಂದ್ರೆ ನಾ ಬದುಕೇನು ಸಾರ್ಥಕ? ಈಗ ಮನೆಯವ್ರನ್ನ ಸೇರಿಲ್ಲ ಅಂದರೆ ಹೊರಗ್ನವ್ರು ಸೇರ್ತಾರಾ? ಸೇರಲ್ಲ ಹೊರಗ್ನವರು. ನಾನು ಇರೋದೇ ಬೇಡ ಅಂತ ಸೀರೆ ಉಟ್ಟು 21 ದಿನ ಆಗಿತ್ತು ಮುತ್ತು ಕಟ್ಟಿಸ್ಕೊಂಡು. ನಾನು ಮತ್ತೆ ದಾವಣಗೆರೆ ಭಿಕ್ಷಾಟನೆಗೆ ಹೋದೆ. ಅಲ್ಲಿಂದ ₹1 ಚಾರ್ಜ್ ಕುಕ್ಕೋಣದಿಂದ. ಅಲ್ಲಿ ಒಂದು 7-8 ರೂಪಾಯಿ ದುಡ್ಡು ಬಂತು ಭಿಕ್ಷಾಟನೆ. ಅವಾಗೆಲ್ಲ 5 ಪೈಸೆ 10 ಪೈಸೆ ಕೊಡೋರು. ಪಡ್ಲಿಗೆ ತೊಗೊಂಡು ಭಿಕ್ಷಾಟನೆಗೆ ಹೋದೆ. ಅದು ಬಂದದ್ರಲ್ಲೇ ₹2 ಕೊಟ್ಟು ಒಂದು ವಿಷದ ಬಾಟ್ಲಿಯನ್ನು ತೊಗೊಂಡು ಬಂದೆ. ವಿಷದ ಬಾಟ್ಲಿ ತೊಗೊಂಡು ಕುಕ್ಕವಾಡ ಆಚೆ ಫ್ಯಾಕ್ಟ್ರಿಯಿಂದ ಆಚೆ ನಮ್ಮ ಮನೆಗಳು, ಫ್ಯಾಕ್ಟ್ರಿ ಜಾಗದಲ್ಲೇ ಮನೆ ಕಟ್ಟಿದ್ದು. ಅಲ್ಲಿ ಮನೆ ಕಟ್ಟಿದ್ವಿ. ನಾನು ಇಲ್ಲೇ ಊರಲ್ಲಿ ಇಳಿದು ಅಲ್ಲೊಬ್ಬ ಫ್ರೆಂಡ್ ಮನೆಗೆ ಪೂಜೆ ಕರೆದಿದ್ರು. ಅಲ್ಲೋಗಿ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಫ್ಯಾಕ್ಟ್ರಿ ಹಿಂಭಾಗದಿಂದ ಮನೆಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಕಾಲುವೆ ಬರುತ್ತೆ. ಕಾಲುವೆ ಮೇಲೆ ಪಡ್ಲಿಗಿಟ್ಟು ಅದು ಮುಚ್ಚಳ ಬಿಚ್ಚಕ್ಕೆ ಬಿಚ್ಚಕ್ಕಾಗಲಿಲ್ಲ. ಅದು ಕಟ್ಟೆಗೆ ಹಿಂಗೆ ಹೊಡೆದು ಮೂಗಿಡ್ಕೊಂಡು ಅಷ್ಟು ವಿಷನ ಕುಡಿದೆ. ಅಂದರೆ ಏನಕ್ಕೆ? ನಾನು ಯಾರೂ ಸೇರಲ್ಲ, ನಾನು ಬದುಕಿ ಏನು ಸಾರ್ಥಕ? ಇರಬಾರ್ದು. ನಿಮ್ಗೆ ಅನ್ಸುತ್ತಮ್ಮ, ಯಾರೋರು ಇವತ್ತು ನಾವು ನೋಡಿದಾಗ ಸಾಧನೆ ಮಾಡಿರ್ತಾರಲ್ಲ, ಎಲ್ಲರ ಅಂಥವರ ಜೀವನದಲ್ಲಿ ಈ ಒಂದು ಸಮಯ ಬರುತ್ತೆ, ನನ್ನ ಜೀವನ ವ್ಯರ್ಥ, ನಾನು ಉಳ್ಕೊಂಡು ಏನು ಉಪಯೋಗ ಅಂತ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ. ಬಿಕಾಸ್ ಎಲ್ಲ ಕಥೆಗಳನ್ನ ನಾವು ಕೇಳ್ತಾ ಹೋದರೆ ಆ ಒಂದು ಸೂಕ್ಷ್ಮವಾದ ಸಮಯ ಬಂದಿರುತ್ತೆ, ನಾನು ಇರೋದೇ ಬೇಡ ಅಂತ. ನಿಮ್ಗೇನು ಅನಿಸುತ್ತೆ? ನಾನು ಆವಾಗಲೇ ನಾನಿನ್ನೂ ಕಲಾವಿದೇನೇ ಅಲ್ಲ. ಆವಾಗ ನನಗೇನು ಗೊತ್ತೇ ಇಲ್ಲ. ಮನೆಯವರು ಸೇರಲಿಲ್ಲದಕ್ಕೋಸ್ಕರನೇ ನಾನು ವಿಷ ಕುಡಿದೆ. ಮನೆಗೆ ಹೋದರೆ ಯಾರೂ ಮಾತಾಡಿಸ್ಲಿಲ್ಲ. ಒಳಗಡೆ ಒಂದು ರೂಮಲ್ಲಿ ಹಾಸಿಗೆ ಹಾಸಿದ್ರು, ಅಲ್ಲಿ ಮಲ್ಕೊಂಡೆ. ವಾಂತಿ ಆಯಿತು. ಅದನ್ನೆಲ್ಲ ಬಳ್ದು ಹಾಕು ಅಂದರು, ಬಳ್ದು ಹಾಕಿದೆ. ಒಳಗೆ ಬರೋಕ್ಕಾಗಲಿಲ್ಲ, ಹೊರಗಡೆನೇ ಮಲಗಿದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಅಪ್ಪ ಡ್ಯೂಟಿಗೆ ಹೋದ. ಮಂಜು ಹೊರಗಡೆನೇ ಮಲಗಿದ್ದಾನೆ ಅಂತಂದು, ಮಲ್ಕೊಳ್ಬಿಡ್ರಿ ಅಂತಂದರು. ನಮ್ಮಮ್ಮ ಬೆಳಗ್ಗೆ ಎದ್ದು ಎಬ್ಸಿದ್ದಾರೆ, ತಂಗಿ ತಮ್ಮ. ನಾನು ಎದ್ದಿಲ್ಲ. ಅಮ್ಮ ಎಬ್ಸಿದರೆ ಎದ್ದಿಲ್ಲ. ಎದ್ದಳೋ ಅಂತ ಗಲ್ಲು ಕೊಡಿದಾಗ ಅದು ಕೈ ಜಿಡ್ಜಿಡ್ಡಾದಾಗ ಅಯ್ಯೋ ಇವನು ವಿಷ ಕುಡಿದಿದ್ದಾನಂತ ತಗೊಂಡೋಗಿ ಅಪ್ಪ ಅಮ್ಮ ಹಾಸ್ಪಿಟ್ಲಿಗೆ ಸೇರಿಸಿದ್ರು.